ನಮಸ್ಕಾರ ನನ್ನ ವೀಕ್ಷಕ ಮಿತ್ರರು ಎಲ್ರಿಗೂ. ಇದು ಮೈಸೂರು DTS ರಾವ್ ನಗರ. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು DTS ರಾವ್ ನಗರ. ಇದು ನೋಡಿ, ಇವಾಗ ನೀವು ನೋಡ್ತಾ ಇರುವಂಥದ್ದು ಇದು ರಿಂಗ್ ರೋಡ್. ಯಾವ ರಿಂಗ್ ರೋಡು ಅಂತಂದರೆ ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ ಯಾವ ರಿಂಗ್ ರೋಡು, ನಾನು ಎಲ್ಲಿದ್ದೀನಿ ಅನ್ನೋದನ್ನು ಇನ್ನೊಮ್ಮೆ ನಿಮಗೆ ಕ್ಲಿಯರಾಗಿ ತೋರಿಸ್ಬೋದು. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಿನ ಹೆಸರಾಂತ ಹಾಸ್ಪಿಟಲ್ ಇದೆ, ನಾರಾಯಣ ಹೃದಯಾಲಯ ಅಥವಾ ಮಣಿಪಾಲ್ ಹಾಸ್ಪಿಟಲ್, ಕೊಲಂಬೇಶ ಹಾಸ್ಪಿಟಲ್ ಅನ್ನೋರು ಇವಾಗ ಅದು ಮಣಿಪಾಲ್ ಹಾಸ್ಪಿಟಲ್ ಆಗಿದೆ. ಅಲ್ಲಿಂದ ಟುವರ್ಡ್ಸ್ ನೀವು ಸಿದ್ಧಾರ್ಥ ಲೇಔಟ್ ಅಥವಾ ದೇವೇಗೌಡ ಜಂಕ್ಷನ್ಗೆ ಹೋಗುವಂತಹ ದಾರಿ, ಅಥವಾ ಇನ್ನೊಂದು ಹೆಸರಾಂತ ಜಾಗ ಹೇಳಬೇಕು, ಎಂಪ್ರೋ ಹೋಟೆಲ್ ಅಲ್ಲಿ ಕಾಣಿಸ್ತಾ. ಇವಾಗ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ಬಿಲ್ಡಿಂಗ್ ಕಾಣುತ್ತೆ. ಇವಾಗ ಏನು ಬಿಲ್ಡಿಂಗ್ ಕಾಣ್ತಾ ಇದೆ ಅದು KSRTC ಇವಾಗ ನೋಡ್ತಾ ಇರುವಂಥದ್ದು ಅದು ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್. ಇದು DTS ರಾವ್ ನಗರ ಸೈಟ್. ಇದು ಸೇಲ್ಗಿರುವಂಥದ್ದು ಜಸ್ಟ್ ಬಿಹೈಂಡ್ ರಿಂಗ್ ರೋಡ್. ನೋಡಿ, ಇದೇ ರಿಂಗ್ ರೋಡು, ಇದೇ ಸೈಟು. ಮುಂಭಾಗದ 4060 ಈಸ್ಟ್ ಫೇಸಿಂಗ್ ಸೈಟ್ DTS ರಾವ್ ನಗರ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮೈಸೂರು DTS ರಾವ್ ನಗರ ರಿಂಗ್ ರೋಡ್ಗೆ ಪಕ್ಕದಲ್ಲಿರುವಂಥದ್ದು. ಕಮರ್ಷಿಯಲ್ ಸೈಟ್ ಅಲ್ಲ. ದಿಸ್ ಈಸ್ ನಾಟ್ ಎ ಕಮರ್ಷಿಯಲ್ ಸೈಟ್, ಕೈಂಡ್ಲಿ ನೋಟ್. ನಾನು ರಿಂಗ್ ರೋಡ್ ಅಂದ ತಕ್ಷಣ ಕಮರ್ಷಿಯಲ್ ಸೈಟ್ ಅಂತ ಭಾವಿಸಬೇಡಿ. ಇದು ಕಮರ್ಷಿಯಲ್ ಸೈಟ್ ಅಲ್ಲ. ದಿಸ್ ಎ ರೆಸಿಡೆನ್ಷಿಯಲ್ ಸೈಟ್, ಬಟ್ ವೆರಿ ಕ್ಲೋಸ್ ಟು ರಿಂಗ್ ರೋಡ್. VTU, ಮೈಸೂರು VTU ಅಂತ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸಾಕು, ಈ ಜಾಗ DTS ರಾವ್ ನಗರ ಸಿಗುತ್ತೆ. ನೋಡ್ಬೋದು ಲೊಕೇಶನ್ ಎಲ್ಲಿದೆ, ಹೇಗಿದೆ ಅಂತ. ನೋಡಿ, ಭಾಳಷ್ಟು ಮನೆಗಳಾಗಿರುವಂಥದ್ದು ಇವೆಲ್ಲ 4060 ಲೈನ್, 4060 ನಿವೇಶನಗಳು ಇರುವಂತಹ ಜಾಗ. ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ಮಣಿಪಾಲ್ ಹಾಸ್ಪಿಟಲ್ ಅಬೌಟ್ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. VTU 1 ಕಿಲೋಮೀಟ್ರು, ಎಂಪ್ರೋ ಹೋಟೆಲ್ 1 ಕಿಲೋಮೀಟ್ರು, ಸಿದ್ಧಾರ್ಥ ಲೇಔಟಿಂದ ಅಬೌಟ್ 4 ಕಿಲೋಮೀಟ್ರಲ್ಲಿ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಮಾನ್ಯತೆಗಳನ್ನು ಪಡೆದಿರುವಂತಹ ಲೇಔಟು. ಈಗಾಗಲೇ 100 ಮನೆಗಳಿರುವಂತಹ DTS ರಾವ್ ನಗರ್, ಮೈಸೂರಿನ DTS ರಾವ್ ನಗರ್ ರೆಸಿಡೆನ್ಷಿಯಲ್ ಸೈಟ್. ಡು ನಾಟ್ ಕನ್ಸಿಡರ್ ದಿಸ್ ಆಸ್ ಎ ಕಮರ್ಷಿಯಲ್ ಸೈಟ್. ರಿಂಗ್ ರೋಡ್ ಪಕ್ಕದಲ್ಲಿದೆ, ಬಟ್ ಕಮರ್ಷಿಯಲ್ ಸೈಟ್ ಅಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ, ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ರಿಂಗ್ ರೋಡ್ ಇದು, ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ ಇದೇ ರಿಂಗ್ ರೋಡು. ಸರ್ವಿಸ್ ರೋಡಿಂದ ಹಿಂಭಾಗಕ್ಕಿರುವಂಥದ್ದು. ಸರ್ವಿಸ್ ರೋಡ್ಗೆ ಅಟ್ಯಾಚ್ ಇಲ್ಲ ಈ ಸೈಟು. ಮನೆ ಕಟ್ಕೊಳ್ಳಿಕ್ಕೆ ನಿಮಗೆ ರಿಂಗ್ ರೋಡ್ ಹತ್ತಿರ ಇರಬೇಕು. ಮೈಸೂರಿಂದ ಬೆಂಗಳೂರಿಗೆ ಓಡಾಡ್ತೀವಿ ನಾವು ಭಾಳಷ್ಟು ಟೈಮು. ನಮಗೆ ಬೆಂಗಳೂರು ಕಡೆ ಕೆಲಸ ಇದೆ, ಮಂಡ್ಯ ಕಡೆ ಕೆಲಸ ಇದೆ, ಅಥವಾ ಮದ್ದೂರು, ರಾಮನಗರದವರು, ನಾವು ಆ ಕಡೆಯಿಂದ ಭಾಳಷ್ಟು ಓಡಾಡ್ತೀವಿ. ಬಟ್ ಆದರೆ ಮೈಸೂರಲ್ಲಿ ನಮಗೆ ನಿವೇಶನ ಬೇಕು, ನಮಗೆ ಹೋಗಿ ಬರಲಿಕ್ಕೆ ಈಸಿ ಆಗಬೇಕು, ರಿಂಗ್ ರೋಡ್ ಹತ್ತಿರ ಇರಬೇಕು. ನಾವು ಮಂಡ್ಯ ಭಾಗದವರು, ಶ್ರೀರಂಗಪಟ್ಟಣ ಭಾಗದವ್ರು ಇದ್ದೀವಿ ಅಂದ್ರಲ್ಲಿ ನೋಡಿ, ದಿಸ್ ಈಸ್ ಒನ್ ಆಫ್ ದೋಸ್ ಲೊಕ್ಯಾಲಿಟೀಸ್ ನೀವು ಶುಡ್ ಕನ್ಸಿಡರ್. ಯಾಕೆಂದರೆ ನಿಮ್ಗೆ ಇಲ್ಲಿಂದ ರಿಂಗ್ ರೋಡು, ಯಾವ ರಿಂಗ್ ರೋಡು, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಇಲ್ಲಿಂದ ಹಾರ್ಡ್ಲಿ ಈಸ್ ಅಬೌಟ್ 4.5 ಕಿಲೋಮೀಟರ್ ರಿಂಗ್ ರೋಡಲ್ಲಿ ಅನ್ಇಂಟ್ರಪ್ಟೆಡ್ ಟ್ರಾಫಿಕ್. ನಿಮಗೆ ಸೀದಾ ಹೋಗಿ ನೀವು ಕೊಲಂಬಿಯಾ ಏಷ್ಯಾ, ಮೊದಲು ಅದನ್ನು ಕೊಲಂಬಿಯಾ ಏಷ್ಯಾ ಅನ್ನೋರು, ಇವಾಗ ಮಣಿಪಾಲ್ ಹಾಸ್ಪಿಟಲ್ ಆಗಿದೆ, ಅಲ್ಲಿಗೆ ಹೋಗಿ ಸೇರುತ್ತೆ ಈ ಜಾಗ, ಈ ರಿಂಗ್ ರೋಡು. ಅಲ್ಲಿಂದ ನಿಮಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಭಾಳಷ್ಟು ಜನ ವೈದ್ಯರು, ಡಾಕ್ಟ್ರುಗಳು ಈ ರೋಡಿನಲ್ಲಿ ಭಾಳಷ್ಟು ಜನ ಸೈಟ್ಗಳನ್ನ ನೋಡ್ತಿರ್ತೀರಿ. ಯಾಕೆಂದರೆ ಹಾಸ್ಪಿಟಲ್ಗಳಿದೆ. ಯಾವ ಹಾಸ್ಪಿಟಲಿಂದ ಹೇಳಿದ್ದೀನಿ ಈಗಾಗಲೇ, ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಇದೆ, ಸಿದ್ಧಾರ್ಥ ಲೇಔಟ್ ಕಡೆ ಹೋಗುವಂಥ ದಾರಿ, ದೇವೇಗೌಡ ಸರ್ಕಲ್ಲು, ಮೈಸೂರು ಸಿಟಿ ಸೆಂಟರ್ ಆಯಿತು. ಪ್ಯಾಲೇಸಿಂದ ಎಷ್ಟು ದೂರ ಆಗುತ್ತೆ? ಪ್ಯಾಲೇಸಿಂದ ನಿಮಗೆ ಬಹುಶಃ ಇಲ್ಲಿಗೆ ಒಂದು 7 ಕಿಲೋಮೀಟರ್ಸ್ ಆಗ್ಬೋದು ಈ ಜಾಗಕ್ಕೆ, ಈ ಸೈಟಿಗೆ, ಈ ಲೊಕೇಶನ್ಗೆ. ಸೊ ನೀರಿನ ವ್ಯವಸ್ಥೆ ನೆಕ್ಸ್ಟ್ ಕೇಳುವಂಥದ್ದು. ನೋಡಿ, ನನಗೆ ಭಾಳಷ್ಟು ವೀಡಿಯೋಗಳಲ್ಲಿ ಹೇಳುವಂಥ ವಿಚಾರ, ನೀವು ಅಕ್ಕಪಕ್ಕದಲ್ಲಿ ಮನೆಗಳಿದೆ, 100 ಮನೆ ಇದೆ ಅಂತ ಹೇಳಿದ್ದೀನಿ. ನೀವು ಒಂದ್ಸರಿ ಈ ಥರ ಜಾಗದಲ್ಲಿ ಮನೆಗಳಿದೆ, ಜಾಗ ಇದೆ ಅಂದ ತಕ್ಷಣ ಯು ಕ್ಯಾನ್ ಆಲ್ವೇಸ್ ಡೂ ಕನ್ಸಿಡರ್ ದಟ್ ನೀರಿನ ತೊಂದರೆ ಇಲ್ಲ, ನೀರಿನ ವ್ಯವಸ್ಥೆ ಇದೆ, ತೊಂದರೆ ಇಲ್ಲ. ಮನೆ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂಥ ಜಾಗ. ಮತ್ತು ಮೈಸೂರಲ್ಲಿ ನಾವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಐ ವಾಂಟ್ ಟು ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್ ಇನ್ ಮೈಸೂರು. ಗುಡ್ ಲೊಕೇಶನ್, ಈಸ್ಟ್ ಫೇಸಿಂಗ್, 4060 ನೋಡಿ ಇಲ್ಲಿದೆ. ನೋಡಿ, ಇವಾಗ ನಾನು ರಿಂಗ್ ರೋಡ್ ಹತ್ತಿರ ಬಂದು ನಿಮಗೆ ರಿಂಗ್ ರೋಡ್ನ ತೋರಿಸ್ತಾ ಇದ್ದೀನಿ. ಇದು ಸರ್ವಿಸ್ ರೋಡ್ ಹಿಂಭಾಗದಲ್ಲಿರುವಂಥದ್ದು. ಡು ನಾಟ್ ಗೆಟ್ ಕನ್ಫ್ಯೂಸ್, ದಿಸ್ ಇಸ್ ನಾಟ್ ಎ ಕಮರ್ಷಿಯಲ್ ಸೈಟ್, ದಿಸ್ ಎ ರೆಸಿಡೆನ್ಷಿಯಲ್ ಸೈಟ್. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಈ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾ ಇದೆ, ದಿಸ್ ಈಸ್ ದ ರೋಡ್.
ಇದು ರೋಡು, ಆ ಕಡೆ ಇರೋಂಥದ್ದು ಸೈಟ್ 4060 ಈಸ್ಟ್ ಫೇಸಿಂಗ್. ಇದು ಸರ್ವಿಸ್ ರೋಡು, 2 ಡಬಲ್ ಸರ್ವಿಸ್ ರೋಡ್ ಇದೆ ಇದಕ್ಕೆ. ಇದೆ ಮೇನ್ ರೋಡ್, VTU ಕಾಲೇಜ್ ಮೇನ್ ರೋಡು ನೋಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಇದ್ರ ಬಗ್ಗೆ ಈ ನಿವೇಶನ ಸೇಲ್ಗಿದೆ, ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್, ಎಸ್ ಡೂ ಕಾಂಟ್ಯಾಕ್ಟ್ ಮೀ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ಇನ್ನೊಂದು ನಿವೇಶನ ಜೊತೆಗೆ ನಾನು ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.